ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ 2024 ಇಯರ್ ಕ್ವಶನ್ ಪೇಪರ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್. ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ 2024 ಇಯರ್ ಕ್ವಶನ್ ಪೇಪರಲ್ಲಿ. ನೆಕ್ಸ್ಟು ಇನ್ನೊಂದು 2023 ಇಯರ್ ಕ್ವಶನ್ ಪೇಪರ್ ಕೂಡ ಕಂಪ್ಲೀಟಾಗಿ ಡೀಟೇಲಾಗಿ ಸಾಲ್ವ್ ಮಾಡಿದ್ದೇನೆ. ಅದನ್ನು ಕೂಡ ನೋಡಿರಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ. ಯೂಟ್ಯೂಬ್ ಚಾನಲ್ ವಿಸಿಟ್ ಆಗಿರಿ, ಪ್ಲೇಲಿಸ್ಟಲ್ಲಿ ಎಲ್ಲ ಕ್ಲಾಸ್ಗಳು ಇದೆ. ಅವನ್ನೆಲ್ಲ ನೋಡಿರಿ. ನೆಕ್ಸ್ಟ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಇದು ಎಕ್ಸಾಮ್ದಲ್ಲಿ ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಎರಡು ಕ್ವಶನ ಸಾಲ್ವ್ ಮಾಡಿದ್ದೇನೆ ನೋಡಿರಿ, 5 ಮಾರ್ಕ್ಸ್ದು. ಇದು 2024 ಇಯರ್ ಕ್ವಶನ್ ಪೇಪರ್ ಇದೆ. 2024 ಇಯರ್ ಇಲ್ಲಿ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ ನೋಡಿರಿ. ಇವಾಗ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಇದನ್ನ ನೋಡೋಣ. ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಕೂಡ ಕೇಳಿದ್ದಾರೆ. ಅವನು ಕೂಡ ಎಲ್ಲ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ. ಇದು ಕ್ವಶನ್ ನಂಬರ್ 4 ಅಂತ ಹೇಳಿ ಕೇಳಿದ್ದಾರೆ ನೋಡಿರಿ. ಕ್ವಶನ್ ನಂಬರ್ 2 ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೇನೆ. ಕ್ವಶನ್ ನಂಬರ್ 3 ಕೂಡ 2 ಥಿಯರಿ ಕ್ವಶನ್ ಇದೆ ಇವಾಗ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಇದು 2024ಅಲ್ಲಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಇದೆ. ಇದು ನೋಡೋಣ, ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ. ಫಸ್ಟ್ ಪ್ರಾಬ್ಲಮನ್ನು ರೀಡ್ ಮಾಡೋಣ. ಶ್ರೀ ಗಣೇಶ್ ಕಂಪ್ನಿ ಲಿಮಿಟೆಡ್ desired to redeem its 1,006% preference shares of rupees 100 each, fully paid at a premium of 5%. For this purpose, it issued 4,000 equity shares of rupees 10 each at a premium of 10% and are duly subscribed and paid up. The company has a balance of rupees 30,000 to general reserve and 60,000 to the credit of profit and loss account. The shares are duly redeemed ಅಂತ ಹೇಳ್ತಾರೆ. ಓಕೆ, ಪಾಸ್ ದ ಜರ್ನಲ್ ಎಂಟ್ರೀಸ್ ಟು ರೆಕಾರ್ಡ್ ಅಬೋ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತಾರೆ. ಏನೆಲ್ಲ ಸಿಂಪಲ್ ಇದೆ ಕ್ವಶನ್ ಪೇಪರಲ್ಲಿ. ಇದು ಒಂದು ಪ್ರಾಬ್ಲಮ ಈಸಿ ಇದೆ ನೋಡಿರಿ. ಇದನ್ನು ಯಾವ ಥರ ನಾವು ಡಿಟೇಲಾಗಿ ಅನಾಲಿಸಿಸ್ ಮಾಡಬೇಕು, ಓವರಾಲ್ ನಿಮಗೆ ಇನ್ಫಾರ್ಮೇಷನ್ ಈ ಒಂದು ಕ್ಲಾಸ್ನಲ್ಲಿ ನಾನು ಹೇಳ್ಕೊಡ್ತೇನೆ. ಓಕೆ, ಇವಾಗ ಇಲ್ಲಿ ನೋಡಿರಿ, ಸೇಮ್ ಇದೇ ಮೆಥಡ್ ಫಾಲೋ ಅಪ್ ಮಾಡಿರಿ. ಆಲ್ಮೋಸ್ಟ್ ಆಲ್ ಈ ಮೆಥಡ್ ಈಸಿ ಇದೆ ನೋಡಿರಿ, ನಾ ಹೇಳುವಂಥ ಮೆಥಡ್. ಓಕೆ, ಇಲ್ಲಿ ಏನು ಮಾಡಿರಿ ನೀವು ಒನ್ಸ್ ಅಗೇನ್ ಇಲ್ಲಿ ಸೊಲ್ಯೂಷನ್ ಅಂತ ಕೊಡ್ರಿ. ಸೊಲ್ಯೂಷನ್ ಏನು ಮಾಡಿರಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡಬೇಕು. ನಂತರ ಏನು ಮಾಡಬೇಕಂದ್ರೆ ಇವಾಗ ಏನೆಲ್ಲ ಸಿಂಪಲ್ ಆಗಿ ಪ್ರಾಬ್ಲಮ್ ಅನಾಲಿಸಿಸ್ ಮಾಡಬೇಕು. ಯಾವ ಥರ ಅನಾಲಿಸಿಸ್ ಮಾಡೋದಂದರೆ ಈಗ ರಿಡೀಮ್ ಎಷ್ಟು ಮಾಡತ್ತಾರೋ ಗಣೇಶ್ ಕಂಪ್ನಿ ಲಿಮಿಟೆಡ್ ಅಂತ ಹೇಳ್ತಾರೆ. ಶ್ರೀ ಗಣೇಶ್ ಕಂಪ್ನಿ ಲಿಮಿಟೆಡ್ 1,000 ಪ್ರಿಫರೆನ್ಸ್ ಶೇರ್ಸ್ ಅದಾವೆ, 6% ಅದು ಕೊಟ್ಟಾರೆ. ಬಟ್ ಇದನ್ನು ನೀವು ಕ್ಯಾಲ್ಕುಲೇಟ್ ಏನು ಮಾಡಬೇಡ್ರಿ, ಅಂದ್ರೆ ಅದರ ನೇಮ್ ಅದ 6% ಪ್ರಿಫರೆನ್ಸ್ ಶೇರ್ ಅಂತೇಳಿ. ಎಷ್ಟು ರುಪೀಸ್ ಇದೆ ನೋಡ್ರಿ, 100 ಈಚ್ ಅಂತ ಹೇಳ್ತಾರೆ. ಪ್ರತಿ ಒಂದು ಶೇರ್ಸ್ಗೆ ರುಪೀಸ್ ಎಷ್ಟು, 100 ರೂಪೀಸ್ ಅಂತ ಹೇಳ್ತಾರೆ. ಹಾಗಾದರೆ 1,000 ಇಂಟು 100 ಮಾಡ್ಬೇಕು ನೀವು. ಓಕೆ, ಅಂದ್ರೆ ಅದು ಕ್ಯಾಪಿಟಲ್. ಇದ್ರ ಜೊತೆ ಏನು ಹೇಳ್ತಾರೆ, ಆಟ್ ದ ಟೈಮ್ ಆಫ್ ರಿಡಮ್ಷನ್ ಮಾಡಬೇಕಾದ್ರೆ ಅವರ 5% ಪ್ರೀಮಿಯಮ್ ಕೂಡ ಕೊಡ್ತಾನೆ ಅಂತ ಹೇಳಿದ್ದಾರೆ ಅವರು ಅವಾಗ ಆಲ್ರೆಡಿ. ಪ್ರೀಮಿಯಮ್ ಕೂಡ 5% ಅಂದರೆ 1 lakh ಮೇಲೆ 5% ಮಾಡಿದ್ರೆ ಎಷ್ಟಾಗುತ್ತೆ, 5,000 ರೂಪೀಸ್ ಆಗುತ್ತೆ. ಓಕೆ, ಅಂದರೆ 10% ಮಾಡಿ 10,000 ಆಗುತ್ತೆ, 5% ಮಾಡಿದ್ರೆ 5,000 ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಅರೇಂಜ್ಮೆಂಟ್ ಮಾಡಬೇಕಲ್ಲ, ಇನ್ನು ಕ್ಯಾಪಿಟಲ್ ಅರೇಂಜ್ಮೆಂಟ್ ಮಾಡಬೇಕಾದ್ರೆ 4,000 ಇಕ್ವಿಟಿ ಶೇರ್ಸ ಆಟ್ rupees 10 ಈಚ್ದಂಗೆ 4,000 ಇಕ್ವಿಟಿ ಶೇರ್ಸ ಅಗೇನ್ ನ್ಯೂ ಇಕ್ವಿಟಿ ಶೇರ್ಸ್ ಏನು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ಪ್ಲಸ್ ಪ್ರೀಮಿಯಮ್ ಎಷ್ಟು ಪರ್ಸೆಂಟ್ ಕೊಡ್ತಾರೆ, ಅದಕ್ಕೆ 10% ಪ್ರೀಮಿಯಮ್ ಕೊಡ್ತಾರೆ. ಓಕೆ, ಇವೆಲ್ಲ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡಪ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಆಲ್ರೆಡಿ ಕಂಪ್ನಿದಾಗ ಕೆಲವೊಂದಷ್ಟು ಅಮೌಂಟ್ ಇದೆ ಅಂತ ಹೇಳ್ತಾರೆ. 30,000 ಜನರಲ್ ರಿಸರ್ವ್ ಇದೆ, 60,000 ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ. ಇಷ್ಟೇ ಪ್ರಾಬ್ಲಮ್ ಇದೆ. ನೀವು ಏನು ಮಾಡಬೇಕಂದ್ರೆ ಈಗ ಯಾವ ಥರ ಕ್ಯಾಪಿಟಲ್ ಅರೇಂಜ್ಮೆಂಟ್ ಮಾಡ್ತಾರೋ ಅದನ್ನೆಲ್ಲ ಓವರಾಲ್ ಡಿಸ್ಕಷನ್ ಈ ಒಂದು ಕ್ಲಾಸಲ್ಲಿ ಮಾಡೋಣ. ಓಕೆ, ಇವಾಗ ನೋಡಿರಿ,
ಸೊ ಇವಾಗ ಏನಿಲ್ಲ, ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಒಂದು ಈ ಥರ ಒಂದು ಏನು ಮಾಡಿರಿ, ಒಂದು ರಫ್ಲಿ ಏನು ಮಾಡಿರಿ, ಹಿಂಗೆ ರಫ್ ಆಗಿ ಹಂಗೆ ಜಸ್ಟ್ ನೀವು ಕ್ಯಾಲ್ಕುಲೇಷನ್ ಪರ್ಪಸ ಇಲ್ಲಿ ಕ್ಯಾಪಿಟಲ್ ಅದು ಕೊಡ್ರಿ, ಕ್ಯಾಪಿಟಲ್ ಪ್ಲಸ್ ಪ್ರೀಮಿಯಮ್ ಅಂತ ಕೊಡ್ರಿ, ಕ್ಯಾಪಿಟಲ್ ಪ್ಲಸ್ ಪ್ರೀಮಿಯಮ್ ಅಂತ ಹಾಕ್ರಿ. ಸೊ ನೆಕ್ಸ್ಟ್ ಒಂದು ಲೈನ್ ಕೊಡ್ರಿ ಇದಕ್ಕೆ. ಸೊ ಈ ಥರ ಒಂದು ಲೈನ್ ಕೊಡ್ರಿ. ಸೊ ಇಲ್ಲಿ ಏನು ಮಾಡಿರಿ, ಸೊ ಅಂದ್ರೆ ಸಿಂಪಲ್ ವೇದಾಗ ಕ್ಯಾಲ್ಕುಲೇಷನ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡತ್ತೀನಿ ನಿಮ್ಗೆ ನಾನು. ಸೊ ಇಲ್ಲಿ ಒಂದು ಸೈಡ ಕ್ಯಾಪಿಟಲ್ ರಿಡಮ್ಷನ್ ಮಾಡಿರಿ, ಒಂದು ಸೈಡ. ಅನದರ್ ಸೈಡ್ ಏನು ಮಾಡಿರಿ, ಪ್ರೀಮಿಯಮ್ ರಿಡಮ್ಷನ್ ಮಾಡಿರಿ. ಓಕೆ, ಪ್ರೀಮಿಯಮ್ ರಿಡಮ್ಷನ್ ಮಾಡಬೇಕು. ಸೊ ಕ್ಯಾಪಿಟಲ್ ರಿಡಮ್ಷನ್ ಮಾಡಬೇಕಾದ್ರೆ ಎರಡು ವೇದಾಗ ರಿಡಮ್ಷನ್ ಮಾಡ್ಬೋದು ನೀವು. ಆಲ್ರೆಡಿ ನಾ ಇದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಕೂಡ ಹೇಳಿದ್ದೀನಿ. ಪ್ರೀಮಿಯಮ್ ರಿಡಮ್ಷನ್ ಮಾಡಬೇಕಾದ್ರೂ ಕೂಡ ಎರಡು ವೇದಾಗ ರಿಡಮ್ಷನ್ ಮಾಡಬೇಕು ನೀವು. ಓಕೆ, ಈ ಥರ ನೆನಪಿಟ್ಕೋರಿ. ಸೊ ಇಲ್ಲಿ ನಮ್ಗೆ ಈಗ ಕ್ಯಾಪಿಟಲ್ ರಿಡಮ್ಷನ್ ಮಾಡ್ಬೇಕಾದ್ರೆ ಒಂದು ಫ್ರೆಶ್ ಇಶ್ಯೂ ಮಾಡಬೇಕ್ರಿ, ಒಂದು ಶೇರ್ಸನ್ನು ಫ್ರೆಶ್ ಇಶ್ಯೂ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಡಿವೈಸೇಬಲ್ ಪ್ರಾಫಿಟ್ ತೆಗೆದುಕೊಳ್ಬೇಕು. ಡಿವೈಸೇಬಲ್ ಪ್ರಾಫಿಟಲ್ಲಿ ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇನ್ಲಿ ಇವ ಇನ್ಕ್ಲೂಡ್ ಇರ್ತಾವೆ. ಸೊ ಯಾವ್ಯಾವ ಡಿವೈಸೇಬಲ್ ಪ್ರಾಫಿಟ್ದಾಗ ಬರ್ತಾವೆ, ಪ್ರಾಫಿಟ್ ಯಾವ್ಯಾವ ತೆಗೆದುಕೊಳ್ಬೇಕು, ಸೊ ಅದನ್ನೆಲ್ಲ ನಾನು 2023 ಇಯರ್ ಕ್ವಶನ್ ಪೇಪರಲ್ಲಿ ಡೀಟೇಲಾಗಿ ಹೇಳಿದ್ದೇನೆ ನೋಡಿರಿ. ಆ ಕ್ಲಾಸ ಒನ್ಸ್ ಅಗೇನ್ ನೋಡ್ಕೊಂಬರಿ. ನೆಕ್ಸ್ಟ್ ಇನ್ನೊಂದು ಪ್ರೀಮಿಯಮ್ ಏನು ಮಾಡಿದಾರೆ ಅಂತ ಹೇಳ್ತಾರೆ. ಪ್ರೀಮಿಯಮ್ ಕೂಡ ನಾವು ಯಾವ ಥರ ರಿಡಮ್ಷನ್ ಮಾಡಬೇಕಂದ್ರೆ ಒಂದು ಸೆಕ್ಯೂರಿಟಿ ಪ್ರೀಮಿಯಮ್ದಿಂದ ರಿಡಮ್ಷನ್ ಮಾಡಬೇಕು. ಓಕೆ, ಯಾವ ಥರ ಅಂದ್ರೆ ರಿಡಮ್ಷನ್ ಮಾಡ್ಬೇಕು ರೀ. ಫಸ್ಟ್ ಒನ್ನ ಸೆಕ್ಯೂರಿಟಿ ಪ್ರೀಮಿಯಮ. ಸೊ ಇಲ್ಲಿ ಓಲ್ಡ್ ಪ್ರೀಮಿಯಮ್ ಇರ್ಬೋದು ರೀ, ಅಥವಾ ನ್ಯೂ ಪ್ರೀಮಿಯಮ್ ಕೂಡ ಇರ್ಬೋದು, ಓಲ್ಡ್ ಆರ್ ನ್ಯೂ. ನೆಕ್ಸ್ಟ್ ಇನ್ನೊಂದು ಪ್ರೀಮಿಯಮ್ ರಿಡಮ್ಷನ್ ಮಾಡ್ಬೇಕಾದ್ರೆ ಒಂದು ಡಿವೈಸೇಬಲ್ ಪ್ರಾಫಿಟಿಂದ ಕೂಡ ನೀವು ರಿಡಮ್ಷನ್ ಮಾಡ್ಬೋದು. ಸೊ ಈ ಥರ ಪ್ರೊಸೀಜರ್ಸ್ ಇದೆ. ಇದು ಕಂಡೀಷನ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತೇಳಿ ನೀವೆಲ್ಲ ನೋಡಿದಿರಿ. ಈ ಥರ ಒಂದು ಚಾರ್ಟ್ ಡಿಸ್ಪ್ಲೇ ಮಾಡಿ ಇಲ್ಲೇನು ಮಾಡಿರಿ, ಜಸ್ಟ್ ಮೆನ್ಷನ್ ಮಾಡ್ಕೊತ ಹೋಗೋಣ. ಸೊ ಇವಾಗ ನೋಡಿರಿ, ರಿಡೀಮ್ ಇಟ್ಸ್ 1000. ಇಲ್ಲೇನು ಹೇಳ್ತಾರೆ, 1000 ಏನದಾವ ಅಂತ ಹೇಳ್ತಾರೆ, 1000 ಇಕ್ವಿಟಿ ಶೇರ್ಸ ಆಟ್ ರುಪೀಸ್ ಎಷ್ಟು ಹೇಳ್ತಾರೆ ನೋಡ್ರಿ, ಇಲ್ಲಿ 100 ರೂಪೀಸ್. ಆಟ್ ರುಪೀಸ್ ಕೊಟ್ಟಿದಾರಲ್ರಿ, ಇಲ್ಲಿ ಆಟ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ, 100 ರೂಪೀಸ್ ಕೊಟ್ಟಿದ್ದಾರೆ. ಸೊ 1000 ಇಂಟು 100 ಮಾಡಬೇಕು. ಸೊ ಅವಾಗ ಅಮೌಂಟ್ ಬರುತ್ತೆ, ಎಷ್ಟು ಬರುತ್ತೆ, 1 lakh ರೂಪೀಸ್ ಬರುತ್ತೆ. ಓಕೆ, 1 lakh ರೂಪೀಸ್ ಇದೆ ಏನಾಯ್ತು ರೀ ಕ್ಯಾಪಿಟಲ್. ಸೊ ಏನು ಮೆನ್ಷನ್ ಮಾಡ್ರಿ, ಇಲ್ಲಿ ಕ್ಯಾಪಿಟಲ್ ಅಂದರೆ 1 lakh ಮೆನ್ಷನ್ ಮಾಡಬೇಕು. ಓಕೆ, ಇದಕ್ಕೆ ರಿಡೀಮ್ ಹೆಂಗೆ ಮಾಡಿಕೊಡ್ತಾರಂತ ಅವ್ರು ಹೇಳ್ತಾರೆ, 5% ಪ್ರೀಮಿಯಮ್ ಹಿಡಿದ ರಿಡೀಮ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 5% ಪ್ರೀಮಿಯಮ್ ಅಂದರೆ ಈಗ 1 lakh ಏನು ಮಾಡ್ಬೇಕು ನೀವು, ಪ್ರೀಮಿಯಮ್ ಸೈಡ್ ಏನು ಮಾಡ್ಕೊರಿ. ಸೊ 1 lakh ಏನು ಮಾಡಿರಿ, ಪ್ರೀಮಿಯಮ್ ಸೈಡ 1 lakh ಇಂಟು ಎಷ್ಟು ಪರ್ಸೆಂಟ, 5% ಅಂದರೆ ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, ಅದು 5000 ಬರುತ್ತೆ. ಓಕೆ, ಸೊ ಈ ಥರ ಇದು 5000 ಆಯಿತು. ಸೊ ಇನ್ನೇನು ಮಾಡಬೇಕಂದ್ರೆ ಇನ್ನು ಕ್ಯಾಪಿಟಲ್ ರಿಡಮ್ಷನ್ ಮಾಡ್ಬೇಕು ನೀವು. ಕ್ಯಾಪಿಟಲ್ ಯಾವ ಥರ ರಿಡಮ್ಷನ್ ಮಾಡಬೇಕು, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅವ್ರು ಹೇಳಿರಂದ್ರೆ ಇದನ್ನ ತೊಗೋಬೇಕು ನೀವು. ಫಸ್ಟ್ ಇದ್ರ ಸಂಬಂಧ 4000 ಇಷ್ಟು ನಾವು ರಿಡಮ್ಷನ್ ಮಾಡ್ಬೇಕಾದ್ರೆ ಎಷ್ಟು ರಿಡಮ್ಷನ್ ಮಾಡಿ ಕೊಡ್ಬೇಕು ಅವ್ರಿಗೆ, ಫೈನಲ್ ಆಗಿ 1,05,000 ನಾವು ರಿಡಮ್ಷನ್ ಮಾಡಿಕೊಡ್ಬೇಕು. ಟೋಟಲ್ ಆಗಿ ಫೈನಲ್ ಆಗಿ 1,05,000 ರೂಪೀಸ ನಾವು ರಿಡಮ್ಷನ್ ಮಾಡಿಕೊಡ್ಬೇಕು ಅವ್ರಿಗೆ. ಸೊ ಹಾಗಾದರೆ ಇನ್ನು ಕ್ಯಾಪಿಟಲ್ ಸೈಡ್ ಕ್ಯಾಪಿಟಲ್ ಬರ್ಕೋರಿ. ಇದು ಭಾಳ ಪ್ರಾಬ್ಲಮ್ ಈಸಿ ಇದೆ, ಸಿಂಪಲ್ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ಸೊ ಈಗ ನೋಡಿರಿ, ಇಲ್ಲಿ ಎಷ್ಟು ಆಯ್ತು ರೀ, ಕ್ಯಾಪಿಟಲ 1 lakh ರೂಪೀಸ್ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರೀಮಿಯಮ್ ಎಷ್ಟು ಕೊಡ್ಬೇಕು ನಾವು, ₹5,000 ಅಷ್ಟೇ ಪ್ರೀಮಿಯಮ್ ಕೊಡಬೇಕು. ಸೊ ಇದೆಲ್ಲ ರಫ್ ಕ್ಯಾಲ್ಕುಲೇಷನ್, ಇದನ್ನೆಲ್ಲ ನೀವು ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಒಂದು ಪ್ರಾಬ್ಲಮ್ದಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಿರಿ, ಇಲ್ಲೊಂದು ಪಾಯಿಂಟ್ಸ್ ಹೇಳ್ತಾರೆ ನೋಡ್ರಿ. ಸೊ 4,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ಪ್ರೀಮಿಯಮ 10% ಅಂತ ಹೇಳ್ತಾರೆ. ಅಂದರೆ ಇಶ್ಯೂ ಅಂದರೆ ನ್ಯೂಲಿ ಇಶ್ಯೂ ಮಾಡಿದಾರೆ ಅಂತ ಹೇಳ್ತಾರೆ. ಫ್ರೆಶ್ ಇಶ್ಯೂ 4,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಆಯ್ತದ, 40,000 ಆಯಿತು. ಸೊ ಅದನ್ನು ಫ್ರೆಶ್ ಇಶ್ಯೂ ಮಾಡಿದ್ದು ಯಾವ ಸೈಡ್ ಮೆನ್ಷನ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಮೆನ್ಷನ್ ಇನ್ ಹಿಯರ್.
ಸೊ ಇಲ್ಲಿ 4000 ಇಕ್ವಿಟಿ ಶೇರ್ಸ ಆಟ್ ರುಪೀಸ್ ಎಷ್ಟು ಅಂತ ಹೇಳ್ತಾರೆ 10 ಈಚ್ ಅಂದರೆ ಎಷ್ಟು ಆಯ್ತದ 40,000 ರುಪೀಸ್ ಆಯಿತು. ಓಕೆ, ಇದು 40,000 ರುಪೀಸ್ ಆಯಿತು. ಸೊ ಓಕೆ, ಇನ್ನು ಕ್ಯಾಪಿಟಲ್ ನೋಡಿರಿ, ಇಲ್ಲಿ ಇನ್ನೂ ಎಷ್ಟು ಅಮೌಂಟ ಪೆಂಡಿಂಗ್ ಇದೆ. ಇಲ್ಲಿ ಆ್ಯಕ್ಚುಲಿ ನಾವು ಕ್ಯಾಪಿಟಲ್ 1 lakh ರುಪೀಸ್ ಕೊಡೋದಿತ್ತು, ಬಟ್ ಎಷ್ಟು ಕಲೆಕ್ಟ್ ಆಗಿದೆ ಈಗ 40,000 ರುಪೀಸ್ ಅಷ್ಟೇ ಕಲೆಕ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ನೋಡಿರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ಪ್ರೀಮಿಯಮ್ ಎಷ್ಟಿದೆ 10% ಪ್ರೀಮಿಯಮ್ ಅದೇ ಅಂದರೆ ಏನು ಮಾಡ್ಬೇಕು ನೀವು 4,000 ಮೇಲೆ 10% ಪ್ರೀಮಿಯಮ್ ಮಾಡ್ಕೊಡಿ. ಸೊ ಅದ ಇಲ್ಲಿ ಏನು ಮಾಡಿರಿ, ಓಲ್ಡ್ ಪ್ರೀಮಿಯಮ ಪ್ರಾಬ್ಲಮ್ದಲ್ಲಿ ಯಾವುದೂ ಕೊಟ್ಟಿಲ್ಲ, ಬಿಟ್ಬಿಡ್ರಿ. ಸೊ ನ್ಯೂ ಪ್ರೀಮಿಯಮ್ ಎಷ್ಟಿದೆ ಈಗ 40,000 ಮೇಲೆ ಎಷ್ಟು ಪರ್ಸೆಂಟ್ ಮಾಡಬೇಕು 40,000 ಇಂಟು 10/100 ಮಾಡ್ಕೋಬೇಕು. ಅಂದರೆ ಸೊ ಇಲ್ಲಿ ಕೊಟ್ಟಾರ ನೋಡಿರಿ 10% ಅದು ಕೊಟ್ಟಾರಲ್ರಿ ಪ್ರೀಮಿಯಮ್. ಸೊ ಅಂದ್ರೆ 40,000 ಮೇಲೆ 10% ಪ್ರೀಮಿಯಮ್ ಮಾಡಿದ್ರೆ ಅಮೌಂಟ್ ಎಷ್ಟಾಗುತ್ತೆ 4,000 ರುಪೀಸ್ ಆಗುತ್ತೆ. ಓಕೆ, ಸೊ ಈ ಥರ ಮೆನ್ಷನ್ ಮಾಡಿರಿ. ಸೊ ಈಗ ಆಯ್ತಲ್ಲ, ಪ್ರೆಸ್ ಇಶ್ಯೂ ಎಷ್ಟು ಮಾಡಿದ್ವು, ಕ್ಯಾಪಿಟಲ 40,000 ರುಪೀಸ್ ಮಾಡಿದ್ವು, ಪ್ರೀಮಿಯಮ 4,000 ಆಯ್ತಲ್ಲ. ಸೊ ಈ ಥರ ಮಾಡಿ ನೆಕ್ಸ್ಟ್ ಇನ್ನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನೋಡಬೇಕು. ಸೊ ಇವಾಗ 40,000 ರುಪೀಸ ಈ ಸೈಡಿದೆ, ಇನ್ನೂ ಎಷ್ಟು ಕಡಿಮೆ ಉಳಿತು ಇಲ್ಲಿ 60,000 ರುಪೀಸ್ ಉಳಿತು. ನೆಕ್ಸ್ಟ್ ಇನ್ನು 60,000 ರುಪೀಸ ನಾವು ಯಾವ ಥರ ರೀಡಿಂಗ್ ಮಾಡಿ ಕೊಡಬೇಕಂದ್ರೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಫಸ್ಟ್ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಜನರಲ್ ರಿಸರ್ವ್ ಎಷ್ಟಿದೆ 60,000 ಇದೆ. ಓಕೆ, ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಜನರಲ್ ರಿಸರ್ವ್ ಅಲ್ಲದ, ಜನರಲ್ ರಿಸರ್ವ್ ಎಷ್ಟಿದೆ ಇಲ್ಲಿ ದ ಕಂಪ್ನಿ ಪೇಡ್ ಬ್ಯಾಲೆನ್ಸ್ ಆಫ್ 30,000 ಟು ಜನರಲ್ ರಿಸರ್ವ್ ಅಂತ ಹೇಳ್ತಾರೆ. ಅಂದರೆ ಎಷ್ಟಿದೆ ಜನರಲ್ ರಿಸರ್ವ್ 30,000 ರುಪೀಸ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಿದೆ 60,000 ಇದೆ. ಸೊ ಈ ಥರ ಸಿಚುವೇಶನ್ ಐತಲ್ಲ, ಸೊ ನೀವು ಯಾವಾಗಲೂ ಫಸ್ಟ್ ಏನು ಪೇ ಮಾಡಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಲೈನ್ ಅಮೌಂಟ್ ನಾವು ಆಲ್ಮೋಸ್ಟ್ ಆಲ್ ತೆಗೆದುಕೊಳ್ಳೋಕೆ ನೋಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಲೈನ್ ಅಮೌಂಟ. ಸೊ ಇನ್ನೊಂದು ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ಪ್ರೀಮಿಯಮ 4,000 ಇದೆ. ಓಕೆ, ಇಲ್ಲಿ 5,000 ರೀಡಿಂಗ್ ಮಾಡಿ ಕೊಡೋದಿದೆ. ಸೊ ಇನ್ನೂ ಎಷ್ಟು ಕಡಿಮೆ ಉಳಿತು ಅವರಿಗೆ, ಇನ್ನೂ 1,000 ಕಡಿಮೆ ಉಳಿತು. ಸೊ ಇಲ್ಲಿ ಕ್ಯಾಪಿಟಲ ಎಷ್ಟಿದೆ 1 lakh ರುಪೀಸ್ ಇದೆ. ಎಷ್ಟು ನಾವು ಅರೇಂಜ್ ಮಾಡಿದೀಗ ಪ್ರೆಸ್ ಇಶ್ಯೂ ಮಾಡಿ 40,000 ಅರೇಂಜ್ ಮಾಡಿದಾರೆ ಅಂತ ಹೇಳ್ತಾರೆ. ಸೊ ಇನ್ನೂ ಅರೇಂಜ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ದಾಗೂ ಅರೇಂಜ್ಮೆಂಟ್ ಮಾಡ್ಬೇಕ್ರಿ. ನೆಕ್ಸ್ಟ್ ಜನರಲ್ ರಿಸರ್ವ್ದಾಗೂ ಕೂಡ ಅರೇಂಜ್ಮೆಂಟ್ ಮಾಡ್ಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ದಾಗ ಬ್ಯಾಲೆನ್ಸ್ ಇತ್ತಂದ್ರೆ ಸಫಿಷಿಯೆಂಟ್ ಇತ್ತಂದ್ರೆ ಕೊಟ್ಟಬೇಡ್ರಿ, ಇಲ್ಪ ಅಂತಂದ್ರೆ ಜನರಲ್ ರಿಸರ್ವ್ ಕೂಡ ಮೂವ್ ಮಾಡೋಣ. ಸೊ ಬಟ್ ಇನ್ ಕೇಸ್ ಒಂದು ಹಿಡನ್ ಪಾಯಿಂಟ್ ಏನು ನೋಡ್ರಿ, ಇಲ್ಲಿ 60,000 ಪ್ರಾಫಿಟ್ ಆ್ಯಂಡ್ ಲಾಸ್ ಐತಿ, ಬಟ್ ಇಲ್ಲೇ ನೀವು ಕೊಟ್ಟು ಬಿಡಬಾರ್ರಿ 60,000. ಓಕೆ, ಫಸ್ಟ್ ಪ್ರೀಮಿಯಮ್ ರಿಡಮ್ಷನ್ ಮಾಡೋಣ. ಡಿವೈಸೇಬಲ್ ಪ್ರಾಫಿಟ್ ಅಂದರೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಲೈನಿಂದ 60,000 ತೆಗೆದುಕೊಡ್ರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಲೈನಿಂದ ಡಿವೈಸೇಬಲ್ ಪ್ರಾಫಿಟ್ ಅಂತೇಳಿ 60,000ದಾಗ ಇನ್ನು ಎಷ್ಟು ಕಡಿಮೆ ಉಳಿದಿದೆ ಇಲ್ಲಿ 1,000 ಕಡಿಮೆ ಉಳಿದಿಲ್ಲ. ಇದು 4,000 ಇದು 1,000 ಟೋಟಲ್ ಎಷ್ಟಾಯಿತು 5,000 ಆಯಿತು ರೀ, ರೀಡಿಂಗ್ ಮಾಡಿದಂಗೆ ಆಯಿತು. ನೆಕ್ಸ್ಟ್ ನೋಡಿರಿ, ಈ 60,000ದಾಗ 1,000 ಪ್ರೀಮಿಯಮ್ ಕೊಟ್ಟವ್ರಿ, ಇನ್ನೂ ಎಷ್ಟು ಉಳಿತು ರೀ ಇಲ್ಲಿ ಬ್ಯಾಲೆನ್ಸ್ ಆಗಿ 59,000 ಉಳಿತು. ಓಕೆ, ಬ್ಯಾಲೆನ್ಸ್ ಅಮೌಂಟ್ ಇನ್ನು 59,000 ಉಳಿತು. ಸೊ ಇಲ್ಲಿ ನೋಡಿರಿ 40,000 ಪ್ಲಸ್ 59,000 ಸೊ 99,000 ಆಯಿತು. ಸೊ ಇನ್ನೂ 1,000 ಜನರಲ್ ರಿಸರ್ವ್ದಾಗಿಂದ ತೆಗೆದುಕೊಳ್ಬೇಕು ರೀ. ಇಲ್ಲಿ ಅಮೌಂಟ್ ಇದ್ರೆ ಅಷ್ಟೇ ತೆಗೆದುಕೊಳ್ಬೇಕು, ಅಮೌಂಟ್ ಹಂಗೆ ಕೊಟ್ಟಿರ್ತಾರೆ ನಿಮ್ಗೆ ಅವ್ರು ಟ್ಯಾಲಿ ಆಗೋಂಗೆ. ಸೊ ಈ ಥರ ಇಲ್ಲಿ ನೋಡಿರಿ, ಇಲ್ಲಿ ಕ್ಯಾಪಿಟಲು ಅರೇಂಜ್ಮೆಂಟ್ ಮಾಡಿದಂಗೆ ಆಯಿತು, ನೆಕ್ಸ್ಟ್ ಇಲ್ಲಿ ಪ್ರೀಮಿಯಮ್ ಕೂಡ ಅರೇಂಜ್ಮೆಂಟ್ ಮಾಡಿದಂಗೆ ಆಯಿತು. ಸೊ ಇನ್ನೇನಿಲ್ಲ, ಅವ್ರು ಕೇಳಿದಾರಲ್ಲ ಪ್ರಾಬ್ಲಮ್ದಾಗ ಜರ್ನಲ್ ಎಂಟ್ರೀಸ್ ಅದು ಕೇಳಿದಾರೆ, ಜರ್ನಲ್ ಎಂಟ್ರೀಸ ಪ್ರಿಪೇರ್ ಮಾಡೋಣ. ಓಕೆ, ಇಷ್ಟ ಸಿಂಪಲ್ ಇದೆ. ಈಗ ನೋಡಿರಿ ಜರ್ನಲ್ ಎಂಟ್ರಿ ಕೂಡ ನಿಮ್ಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೇನೆ ನೋಡಿರಿ. ಜರ್ನಲ್ ಎಂಟ್ರೀಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಡೇಟ್, ಪರ್ಟಿಕ್ಯುಲರ್ಸ, ಲೆಜರ್ ಪೋಲಿಯೋ ನಂಬರ, ಡೆಬಿಟ್, ಕ್ರೆಡಿಟ್ ಮೆನ್ಷನ್ ಮಾಡಬೇಕು. ಸೊ ಡೇಟ್ ಬದಲಿ ಇಲ್ಲಿ ಸೀರಿಯಲ್ ನಂಬರ್ ಹಾಕಿರೋ ಕೂಡ ನಡೀತು. ಓಕೆ, ಸೀರಿಯಲ್ ನಂಬರ್ ಅಂದ್ರೂ ನಡೀತೆ. ಸೊ ಇಲ್ಲಿ ಪ್ರಾಬ್ಲಮ್ದಾಗ ಏನು ಡೇಟ್ ಕೊಟ್ಟಿಲ್ಲಲ್ಲ, ಸೊ ಅದಕ್ಕೆ ಸೀರಿಯಲ್ ನಂಬರ್ ಅಂದ್ರೆ ಕೂಡ ನಡೆಯುತ್ತೆ. ಓಕೆ, ಸೊ ಇವಾಗ ಇದು ಚಾರ್ಟ್ ಭಾಳ ಇಂಪಾರ್ಟೆಂಟ್ ನಿಮ್ಗೆ. ಫಸ್ಟ್ ಏನು ಮಾಡ್ಬೇಕಂದ್ರೆ ಎಷ್ಟು ರೆಡಿ ಮಾಡಿ ಕೊಡೋದೈತ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಪ್ರಾಬ್ಲಮ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಪ್ರಾಬ್ಲಮ ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಸೊ ಎಲ್ಲಿಂದ ಅಂದ್ರೆ ಇಲ್ಲಿ ನೋಡಿರಿ ಕ್ಯಾಪಿಟಲ್ ಇದೆ ಇಲ್ರಿ, ಕ್ಯಾಪಿಟಲ್ ಪ್ಲಸ್ ಪ್ರೀಮಿಯಮ್ ಇದೆ. ಎಷ್ಟು ಅಮೌಂಟ್ ಕೂಡ ತಿಳಿದಾರ ಅವ್ರ 1 lakh ಕ್ಯಾಪಿಟಲ್ ಇದೆ, ಪ್ರೀಮಿಯಮ್ 5,000 ಇದೆ ಅಲ್ರಿ. ಸೊ ಏನು ಮಾಡಬೇಕು, ಯು ಹ್ಯಾವ್ ಟು ಮೆನ್ಷನ್ ಇನ್ ಹಿಯರ್. ಸೊ ಇಲ್ಲಿ ಮೆನ್ಷನ್ ಮಾಡಿರಿ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅದು ಕೊಡ್ರಿ. ಎಷ್ಟು ಕೊಡ್ಬೇಕು ರೀ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 lakh ರುಪೀಸ್ ಕೊಡಬೇಕು.
ಸೊ ಇಲ್ಲಿದೆ ನೋಡಿರಿ ಡೈರೆಕ್ಟಾಗಿ 1 ಲ್ಯಾಕ್ ರುಪೀಸ್ ಸೊ ಕೊಟ್ಟಿರಿ. ಓಕೆ, 1 ಲ್ಯಾಕ್ ರುಪೀಸ್ ಕೊಟ್ಟಿರಿ ಇಲ್ರಿ, ಇಲ್ಲಿದು 1 ಲ್ಯಾಕ್ ರುಪೀಸ್ ಕೊಟ್ಟಿರಿ. ನೆಕ್ಸ್ಟ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್ ಅಂತ ಹಾಕ್ಬೇಕು. ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್ ಅಂದ್ರೆ ಇದು ಪ್ರೀಮಿಯಮ್ ಎಷ್ಟು ರೀಡಿಂಗ್ ಮಾಡಿ ಕೊಡೋದೈತೆ ರೀ, ಪ್ರೀಮಿಯಮ್ 5000 ರೀಡಿಂಗ್ ಮಾಡಿ ಕೊಡೋದೈತೆ. ಸೊ ಆ 5000 ಇಲ್ಲಿದೆ ನೋಡಿರಿ, ಇದು ಇಷ್ಟು ಅಮೌಂಟ್ ಅವ್ರಿಗೆ ನಾವು ಕೊಡಬೇಕಾಗೈತಿ ಅಂದಂಗೆ. ಸೊ ಇನ್ನು ನೆಕ್ಸ್ಟ್ ನೋಡಿರಿ, ಸೊ ಇದಕ್ಕೆ ನೆಕ್ಸ್ಟ್ ಟು ಏನು ಮಾಡಬೇಕು, ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ ಅಂತೇಳಿ ಎಷ್ಟು ಅಮೌಂಟ್ ಆಯ್ತದ 1,05,000 ಸಿಂಪಲ್ ಇದೆ ನೋಡಿರಿ. ಸೊ ಬೀಯಿಂಗ್ ಏನು ಬರೀತೀನಿ, ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಡ್ಯೂ ಅಂತ ಕೊಡಬೇಕು. ಡ್ಯೂ ಯಾಕೆ ಹೇಳ್ರಿ, ಇನ್ನು ನಾವು ಇಷ್ಟು ಅಮೌಂಟ್ ಅವರಿಗೆ ಕೊಡೋದೈತೆ ಅಂದಂಗೆ. ಓಕೆ, ಕಂಪ್ನಿದವ್ರು ಇಷ್ಟು ಅಮೌಂಟ್ ಕೊಡ್ಬೇಕಂದ್ರೆ ಇದಾಯ್ತಲ್ಲ ರೀ. ಸೊ ಫಸ್ಟ್ ಇನ್ನು ಸೆಕೆಂಡ್ ಒನ್ ಏನು ಮಾಡಿರಿ, ಕ್ಯಾಪಿಟಲ್ ಕೊಡ್ರಿ ಅವರು. ಸೊ ಯಾವ ಥರ ಕ್ಯಾಪಿಟಲ್ ಮಾಡ್ರಿ ನೋಡಿರಿ. ಸೊ ಇಲ್ಲಿ ಏನು ಮಾಡಿರಿ, ಕ್ಯಾಪಿಟಲ್ ಮಾಡ್ಬೇಕಾರೆ ಫಸ್ಟ್ ಏನು ಮಾಡಿರಿ, ಪ್ರೆಸ್ ಇಶ್ಯೂ ಮಾಡಿರಿ ಅಲ್ರಿ. ಸೊ ಪ್ರೆಸ್ ಇಶ್ಯೂ ಅಂತ ಬರಿಬೇಕು. ಸೊ ಪ್ರೆಸ್ ಇಶ್ಯೂ ಹೆಂಗೆ ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ ಡೆಬಿಟ್, ನೆಕ್ಸ್ಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಪ್ರೀಮಿಯಮ್ ಅಕೌಂಟ್ ಅಂತ ಹಾಕಬೇಕು. ಸೊ ಇಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಹತ್ತು ಅಂದಿರಿ. ಸೊ ಬ್ಯಾಂಕ್ ಅಕೌಂಟ ನಂತರ ಮೆನ್ಷನ್ ಮಾಡೋಣ. ಸೊ ಇಲ್ಲಿ ಇಕ್ವಿಟಿ ಶೇರ್ಸ್ ಎಷ್ಟು ಇಶ್ಯೂ ಮಾಡಿದ್ದಾರೆ, 4000 ಇಕ್ವಿಟಿ ಶೇರ್ಸ್ at ₹10 ರಂಗ 40,000 ಮಾಡಿದಾರಲ್ರಿ. 40,000 ಏನು ಮಾಡಿರಿ, ಯು ಹ್ಯಾವ್ ಟು ಮೆನ್ಷನ್. ಸೊ 40,000 ಕ್ಯಾಪಿಟಲ್ ಅಂತೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಶೇರ್ ಪ್ರೀಮಿಯಮ್ ಎಷ್ಟೈತೆ ನೋಡಿರಿ, ಶೇರ್ ಪ್ರೀಮಿಯಮ್ ಎಷ್ಟು ಇಶ್ಯೂ ಮಾಡಿದರೆ 4000 ಇಶ್ಯೂ ಮಾಡಿದ್ರು. ಓಕೆ, ಸೊ ಶೇರ್ ಪ್ರೀಮಿಯಮ್ 4000 ಆಯ್ತಲ್ಲ ರೀ. ಟೋಟಲ್ ಎಷ್ಟು ಆಯ್ತಿರದ ಬ್ಯಾಂಕ್ ಅಕೌಂಟ್ ಅಂತೇಳಿ 40,000. ಬೀಯಿಂಗ್ ಏನು ಬರೀತೀರಿ ನಾ, ಬೀಯಿಂಗ್ ಶೇರ್ಸ್ ಆರ್ ಇಶ್ಯೂಡ್ ಅಂತ ಹಾಕ್ಬೇಕು. ಅನದರ್ ವರ್ಡ್ ಏನು ಮಾಡ್ಬೋದು ಅಂದ್ರೆ ಬೀಯಿಂಗ್ ಇಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್ ವಿತ್ ಪ್ರೀಮಿಯಮ್ 10% ಅಂದ್ರೂ ನಡೀತು. ಓಕೆ, ಸೊ ಇದಾಯಿತು. ಸೊ ನೆಕ್ಸ್ಟ್ ಬರೀನ ನೆಕ್ಸ್ಟ್ ಏನು ಮಾಡೋಣ, ಇನ್ನು ಇದನ್ನು ತೆಗೆದುಕೊಳ್ಳೋಣ. ಸೊ ಇದು ಎಂಟ್ರಿ ಆಯ್ತಲ್ಲ, ಫಸ್ಟ್ ಎಂಟ್ರಿ ಇದನ್ನು ಕೊಡ್ರಿ, ಸೆಕೆಂಡ್ ಇದನ್ನು ತೋರಿ, ತರ್ಡ್ ಇದನ್ನು ತೋರಿ. ಓಕೆ, ಸೊ ತರ್ಡ್ ಏನು ತೊಗೋಬೇಕಂದ್ರೆ, ಸೊ ಇಲ್ಲಿ ಏನು ಮಾಡಬೇಕು, ಶೇರ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ ತೊಗೋರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್, ನೆಕ್ಸ್ಟ್ ಟು ರಿಡಮ್ಷನ್ ಆಫ್ ನೀವು ತರ್ಡ್ ಎಂಟ್ರಿ ಇದನ್ನು ತೊಗೋಬಾಡ್ರಿ. ಒಂದು ನಿಮಿಷ, ಇದನ್ನು ತರ್ಡ್ ಎಂಟ್ರಿ ಆಗಿ ತೊಗೋಬಾಡ್ರಿ. ಸೊ ಇದನ್ನು ತೋರಿ, ಈಗ ಇದನ್ನು ಒಂದು ತೊಗೋಬೇಕು. ಸೊ ತರ್ಡ್ ಎಂಟ್ರಿ ಇದನ್ನು ತೋರಿ, ಇಂಟರ್ಚೇಂಜ್ ಮಾಡ್ರೆ ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ತರ್ಡ್ ಎಂಟ್ರಿ ಇದನ್ನು ತೋರಿ, ಶೇರ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ತೋರಿ, ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್ ಅಂತ ಹೇಳಿ ತೊಗೋಬೇಕು. ಸೊ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ಶೇರ್ ಪ್ರೀಮಿಯಮ್ ಎಷ್ಟು ಅವ್ರಿಗೆ ಅರೇಂಜ್ಮೆಂಟ್ ಮಾಡತ್ತೀರಿ ನೋಡಿ. ಶೇರ್ ಪ್ರೀಮಿಯಮ್ ಎಷ್ಟು ಮಾಡತ್ತೀರಿ, 4000 ಅರೇಂಜ್ಮೆಂಟ್ ಮಾಡಿದ್ದಾರೆ ಇಶ್ಯೂ ಮಾಡೋದ್ರಿಂದ. ಸೊ ಅದನ್ನು ವಿ ಹ್ಯಾವ್ ಟು ಮೆನ್ಷನ್ 4000. ನೆಕ್ಸ್ಟ್ ಇನ್ನೂ 1000 ಏನು ಉಳಿತೀರಿ, ರಿಮೈನಿಂಗ್ ಉಳಿತಲ್ಲ, ಅದನ್ನು ಹೆಂಗೆ ಅರೇಂಜ್ ಮಾಡಿರಿ, ಪ್ರಾಫಿಟ್ ಆ್ಯಂಡ್ ಲಾಸ್ದಾಗ ಮಾಡಿರಿ ರೀ. 1000 ಪ್ರಾಫಿಟ್ ಆ್ಯಂಡ್ ಲಾಸ್ದಾಗ ಮಾಡಿರಿ. ಸೊ ಅದನ್ನೇನು ಮಾಡಿರಿ, 1000 ತೆಗೆದುಕೊಳ್ರಿ. ಸೊ ಟು ಪ್ರೀಮಿಯಮ್ ಆನ್ ರಿಡಮ್ಷನ್, ಟೋಟಲ್ ಆಗಿ ಅವ್ರಿಗೆ ಎಷ್ಟು ರಿಡಮ್ಷನ್ ಮಾಡಿಕೊಟ್ರಿ, 5000 ರಿಡಮ್ಷನ್ ಮಾಡಿಕೊಟ್ಟು ಕೊಟ್ಟವ್ರಿಲ್ರಿ. ಇಲ್ಲಿ 4000, ಇಲ್ಲಿ 1000, ಟೋಟಲ 5000 ಆಯಿತು. ಸೊ ಇದನ್ನು ಎಂಟ್ರಿ ನಂಬರ್ 3 ಆಗಿ ತೋರಿ, ಇಂಟರ್ಚೇಂಜ್ ಮಾಡಿದ್ರೆ ನಡೀತೆ ಎಂಟ್ರಿಗಳು, ಏನು ಪ್ರಾಬ್ಲಮ್ ಇಲ್ಲ. ಬೀಯಿಂಗ್ ಪ್ರೀಮಿಯಮ್ ಪೇಬಲ್ ಅಂತ ಹೇಳಿ ಬರಿಬೋದು. ಓಕೆ, ಸೊ ಇಲ್ಲಪ್ಪ ಅಂತಂದ್ರೆ ಇದನ್ನು ತೊಗೊಂಡ್ರೆ ನಡೆಯುತ್ತೆ ನೀವು ತರ್ಡ್ ಎಂಟ್ರಿ ಆಗಿ. ಬಟ್ ತೋರಿ ಯಾವ್ದು ಈಸಿ ಅಂತ ಆಗುತ್ತಲ್ಲ, ಸೊ ಅದನ್ನು ತೋರಿ. ಇದು 4 ಎಂಟ್ರಿ ಹಾಕ್ರಿ, 4th ನಂಬರ್. ಸೊ ಏನು ತೊಗೋಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಅಂತ ಹಾಕಬೇಕು. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಅಂದರೆ ಎಷ್ಟು, ಈಗ 59,000. ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಎಷ್ಟು ರೀ, 1000. ಸೊ ಆಯ್ತಲ್ಲ ರೀ, 59,000 1000 ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ವು ಅಂತ ಹೇಳ್ತಾರೆ, 60,000. ಸೊ ಟ್ರಾನ್ಸ್ಫರ್ ಮಾಡಿದಂಗೂ ಆಯ್ತು ರೀ, ಇಲ್ಲಿ ಪೇಬಲ್ ಮಾಡಿದಂಗೂ ಆಯ್ತು ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ಏನಿಲ್ಲ, ಇನ್ನು ಲಾಸ್ಟ್ ಎಂಟ್ರಿ. ಸೊ ಈಗ ಮುಗಿದು ರೀ. ಸೊ ಫಸ್ಟ್ ನಾವು ಕ್ಯಾಪಿಟಲ್ ಕೊಟ್ಟವ್ರಿ, ಪ್ರೈಸ್ ಇಶ್ಯೂ ಮಾಡಿದ್ವು, ನೆಕ್ಸ್ಟ್ ಪ್ರೀಮಿಯಮ್ ಕೊಟ್ಟವ್ರಿ, ನೆಕ್ಸ್ಟ್ ಫಸ್ಟ್ ಕ್ಯಾಪಿಟಲ್ ಕೊಟ್ಟು ಪ್ರೈಸ್ ಇಶ್ಯೂ ಮಾಡಿದ್ವು ರೀ, ಪ್ರೀಮಿಯಮ್ ಕೂಡ ಕೊಟ್ಟು ರೀ, ನೆಕ್ಸ್ಟ್ ಇದು ಪ್ರಾಫಿಟ್ದಾಗಿಂದ ಕೂಡ ಟ್ರಾನ್ಸ್ಫರ್ ಮಾಡಿದ್ವು, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ವು. ಬೀಯಿಂಗ್ ಏನು ಬರೀಬೇಕೀಗ, ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್, ಅಮೌಂಟ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಥವಾ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಂತ ನಡೆಯುತ್ತೆ. ಓಕೆ, ಲಾಸ್ಟ್ ಎಂಟ್ರಿ ಏನು ಮಾಡಬೇಕಂದ್ರೆ, ಸೊ ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ವಲ್ಲ ರೀ. ಸೊ ಇಲ್ಲಿ ಪ್ರೈಸ್ ಇಶ್ಯೂನು ಮಾಡಿದ್ವು, ಅವರಿಗೆ ಕ್ಯಾಪಿಟಲ್ ಟೋಟಲ್ ಆಗಿ ಕೊಟ್ಟು ರೀ, ನೆಕ್ಸ್ಟ್ ಪ್ರೀಮಿಯಮ್ ಕೂಡ ಕೊಟ್ಟು. ಸೊ ಇನ್ನು ಲಾಸ್ಟ್ ಎಂಟ್ರಿ ಏನು ಮೆನ್ಷನ್ ಮಾಡ್ಬೇಕಂದ್ರೆ ಇಷ್ಟೇ ಇದೆ. ಪ್ರಾಬ್ಲಮ್ ಭಾಳ ಸಿಂಪಲ್ ಇದೆ,
ಫಿಫ್ತ್ ನಂಬರ್ ಎಂಟ್ರಿ ಮೆನ್ಷನ್ ಮಾಡಿರಿ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೆಬಿಟ್ ತೋರಿ ಟು ಬ್ಯಾಂಕ್ ಅಕೌಂಟ್ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ತೆಗೆದುಕೊಳ್ಬೇಕು ರೀ. ಸೊ ಯಾಕೆ ಹೋಲ್ಡರ್ಸ್ ಅಕೌಂಟ್ ಅಂದರೆ ಇಲ್ಲಿ ನೋಡಿರಿ ಅವ್ರಿಗೆ ಎಷ್ಟು ಕೊಡೋದಿದೆ 1,05,000 ಕೊಡೋದಿದೆ ಅಲ್ರಿ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಎಷ್ಟು ಕೊಡೋದಿದೆ 1,05,000 ಟು ಬ್ಯಾಂಕ್ ಅಕೌಂಟ 1,05,000 ಟೋಟಲ್ ಏನು ಮಾಡಿದ್ವಿ ನಾವು ಕೊಟ್ಬಿಟ್ಟಿವಲ್ರಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ಬೀಯಿಂಗ್ ನರೇಷನ್ ಏನು ಬರೀಬೇಕು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಬರೀಬೇಕು. ಓಕೆ, ಸೊ ಈ ಥರ ನೀವು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಯೂನಿಟ್ ನಂಬರ್ 1 ಇದೆ ನೋಡಿರಿ ಫಸ್ಟ್ ಯೂನಿಟ್. ಸೊ ಡಿಟೇಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಎಂಟ್ರಿ ನೋಡಿರಿ ಕ್ಯಾಪಿಟಲ್ ಇರುತ್ತೆ, ಸೆಕೆಂಡ್ ಎಂಟ್ರಿ ಫ್ರೆಶ್ ಇಶ್ಯೂ ಆಯಿತು, ಥರ್ಡ್ ಒನ್ ಎಂಟ್ರಿ ಪ್ರೀಮಿಯಮ್ ಅಡ್ಜಸ್ಟ್ಮೆಂಟ್ ಮಾಡಿರಿ, ಫೋರ್ತ್ ಒನ್ ಎಂಟ್ರಿ ಡಿವೈಸಬಲ್ ಪ್ರಾಫಿಟ್ದಾಗ ಅಮೌಂಟ್ ತೊಗೊಂಡ್ರಿ, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರಿ, ಫಿಫ್ತ್ ಒನ್ ಎಂಟ್ರಿ ಏನು ಮಾಡಿರಿ ಸೊ ಲಾಸ್ಟ್ ಅವ್ರಿಗೆ ಪೇಮೆಂಟ್ ಮಾಡಿರಿ. ಸೊ ಈ ಥರ ಮೆನ್ಷನ್ ಮಾಡಿದ್ದಾದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದರೆ 5 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಏನಿಲ್ಲ ಈ ಚಾರ್ಟ್ ಒಂದು ಬಂದರೆ ಮುಗಿದೋಯ್ತು ಎಂಟ್ರೀಸ್ಗಳು ಆಲ್ಮೋಸ್ಟ್ ಅಲ್ಲಿ ನೀವು ಸಾಲ್ವ್ ಮಾಡ್ತಾರೆ. ಓಕೆ, ಈ ಥರ ಪ್ರಾಬ್ಲಮ್ಸ್ ಕೇಳಿದ್ರೆ ಅಂದರೆ ಹೀಗೆ ಸಾಲ್ವ್ ಮಾಡಿರಿ. ಸೊ ಇನ್ನೊಂದು ಈ ಥರ ಸಾಲ್ವ್ ಮಾಡಿರಿ. ಓಕೆ, ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ಸನ್ನು ನೋಡೋಣ. ಓಕೆ, ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ಸೊ ಇದು ಎಕ್ಸಾಮ್ದಲ್ಲಿ ಕ್ವಶನ್ ನಂಬರ್ 5 ಕೇಳಿದಾರೆ ನೋಡ್ರಿ, ಕ್ವಶನ್ ನಂಬರ್ 5. ಸೊ ಇದು ಪ್ರಾಬ್ಲಮ್ ಕೂಡ ಎಕ್ಸಾಮ್ 2024 ಇಯರಲ್ಲಿ ಕೇಳಿದಾರೆ ನೋಡಿ. once again ಸೊ ಇದು ಕೂಡ ಪ್ರಾಬ್ಲಮ್ ಕೇಳಿದಾರೆ ನೋಡ್ರಿ. ಸೊ ಇದನ್ನು ಎಕ್ಸಾಮ್ದಲ್ಲಿ 2024 5 ಮಾರ್ಕ್ಸಿಗೆ ಕೂಡ ಈ ಪ್ರಾಬ್ಲಮ್ ಕೇಳಿದ್ದಾರೆ ನೋಡ್ರಿ. ಸೊ ಈ ಪ್ರಾಬ್ಲಮ್ ಇರೋದ ಅಮಲ್ಗಮೇಷನ್ ಆಫ್ ಕಂಪ್ನೀಸ್ ಮೇಲೆ ಇದೆ ನೋಡ್ರಿ. ಸೊ ಕ್ವಶನ್ ನಂಬರ್ 7 ಅಂತ ಹೇಳಿ ಕೇಳಿದ್ದಾರೆ. Ashwini Limited agreed to take over the business of Sandhya Limited. The share capital of Sandhya Limited consists of 9,000 equity shares of rupees 100 each, fully paid and 4,510% preference shares of rupees 100 each, fully paid. The debentures are 12,000 of rupees 100 each ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ಇದನ್ನ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡ್ತಾರೆ ನೋಡ್ರಿ. ಒನ್ಸ್ ಅಗೇನ್ ಅಶ್ವಿನಿ ಲಿಮಿಟೆಡ್ ಹ್ಯಾಸ್ ಅಗ್ರೀಡ್ ಆ್ಯಸ್ ಅಂಡರ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಒಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಟು ಇಶ್ಯೂ 6 ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 100 ಈಚ್ ಅಂತ ಹೇಳ್ತಾರೆ ಫಾರ್ ಎವ್ರಿ 8 ಪ್ರಿಫರೆನ್ಸ್ ಶೇರ್ಸ್ ಇನ್ ಸಂಧ್ಯಾ ಲಿಮಿಟೆಡ್. ಒಂದು ಅಬ್ಸರ್ವ್ ಮಾಡಿರಿ, ಇಲ್ಲಿ ಲೆಟರ್ಸ್ದಾಗ ಕೊಟ್ಟಾರ 6 ಅಂತ ಹೇಳಿ, ಇಲ್ಲಿ 8 ಲೆಟರ್ಸ್ದಾಗ ಕೊಟ್ಟಾರ. ನೆಕ್ಸ್ಟ್ ನೋಡ್ರಿ, ಟು ಇಶ್ಯೂ mortgage debentures in Sandhya Limited which are to be redeemed at a premium 20% ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ, ಟು ಇಶ್ಯೂ 5 equity shares of rupees 100 each at the market value of rupees 120 each in exchange for every 4 equity shares held in Sandhya Limited ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಸೊ ಈ ಥರ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 4 ನೋಡ್ರಿ, ಟು ಪೇ ಕ್ಯಾಶ್ rupees 25,000 25 ಪರ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ತಾರೆ. ಕಂಪ್ಯೂಟ್ ಪರ್ಚೇಸ್ ಕನ್ಸಿಡರೇಷನ್, ಇವು ಯಾವ ಟು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಸೊ ಓಕೆ, ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕು. ಸೊ ನಿಮ್ಗೆ ಒಂದು ಸಿಂಪಲ್ ವೇ ನಾನು ಹೇಳ್ಕೊಡ್ತೀನಿ. ಸೊ ಇದನ್ನ ಫಾಲೋಅಪ್ ಮಾಡಿರಿ, ಇಲ್ಲಾದ್ರೂ ನೀವು ಯಾವುದೋ ವೇ ಫಾಲೋಅಪ್ ಮಾಡಿದ್ರೆ ನಡೆಯುತ್ತೆ. ಓಕೆ, ನಿಮ್ಗೆ
ಈಜಿ ಅನಿಸಿದ ವೇ ನೀವು ಫಾಲೋಅಪ್ ಮಾಡಿರಿ. ಬಟ್ ಆಲ್ಮೋಸ್ಟ್ ಆಲ್ ನಾ ಏನು ನೀವು ಕ್ಲಾಸ್ನಾಗ ಹೇಳತ್ತನಲ್ಲ, ಸೊ ಇವೆಲ್ಲ ನಿಮ್ಗೆ ಈಜಿಯೆಸ್ಟ್ ವೇದಾಗ ನಾನು ಸಿಂಪ್ಲಿಫೈ ಅಗೇನ್ ಆ್ಯಂಡ್ ಅಗೇನ್ ಸಿಂಪ್ಲಿಫೈ ಮಾಡಿ ಹೇಳತ್ತೇನೆ. ಸೊ ನೀವೆಲ್ಲ ಅಬ್ಸರ್ವ್ ಮಾಡಿರಿ. ಸೊ ಏನೆಲ್ಲ ಏನು ಮಾಡಬೇಕಂದ್ರೆ ಫಸ್ಟ ಪ್ರಾಬ್ಲಮ್ದಾಗಿ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡಬೇಕು. ಹೆಡ್ಡಿಂಗ್ ಮೆನ್ಷನ್ ಮಾಡಬೇಕು ಯಾವಾಗಲೂ ಪ್ರಾಬ್ಲಮ್ದಾಗ ನೆನಪಿಟ್ಕೋರಿ. ಸೊ ಫಸ್ಟ್ ಒನ್ ಏನು ಮಾಡಿರಿ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹಾಕ್ರಿ. ಏನು ಕ್ಯಾಲ್ಕುಲೇಷನ್ ಮಾಡೋದಾರ ನಿಮ್ಗೆ ಅವರ ಕಂಪ್ಯೂಟ್ ಪರ್ಚೇಸ್ ಕನ್ಸಿಡರೇಷನ್ ಮಾಡೋದಾರಲ್ರಿ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇವಾಗ ಫಸ್ಟ್ ತೋರಿ ಪ್ರಿಫರೆನ್ಸ್ ಶೇರ್ ಇನ್ ಸಂಧ್ಯಾ ಲಿಮಿಟೆಡ್ ಅಂತ ತೋರಿ. ಸೊ ಪ್ರಿಫರೆನ್ಸ್ ಶೇರ್ಸ್ ಇನ್ ಸಂಧ್ಯಾ ಲಿಮಿಟೆಡ್ ಅಂದ್ರೆ ಅಗ್ರೀಡ್ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಸಂಧ್ಯಾ ಲಿಮಿಟೆಡ್. ಸಂಧ್ಯಾ ಲಿಮಿಟೆಡ್ ಅನ್ನೋರ್ದ ಬಿಸ್ನೆಸ್ ಟೇಕನ್ ಮಾಡತ್ತಾರ ಹೇಳ್ಬೋದು, ಟೇಕ್ ಓವರ್ ಮಾಡತ್ತಾರೋ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಬೇಕಾಗಿದೆ ಪ್ರಿಫರೆನ್ಸ್ ಶೇರ್ಸ್ ಯಾವುದಾವ ನೋಡ್ರಿ. ಇದು 9,000 ಏನು ಕೊಟ್ಟಾರಲ್ಲ, ಇದು ಇಕ್ವಿಟಿ ಶೇರ್ಸ್. ಇದು 4,500 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಆತೈತಿಲ್ರಿ. ಸೊ ಇಲ್ಲಿ ನೀವೇನು ಮಾಡಿರಿ, ಸೊ ಆ್ಯಕ್ಚುಲಿ ಇದು ಈಗ ನೋಡ್ರಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೋಡ್ರಿ. ಟು ಇಶ್ಯೂ 6 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳ್ತಾರೆ. ಫಾರ್ ಎವ್ರಿ 8 ಪ್ರಿಫರೆನ್ಸ್ ಶೇರ್ಸ್ ಇನ್ ಸಂಧ್ಯಾ ಲಿಮಿಟೆಡ್. 6 ಪ್ರಿಫರೆನ್ಸ್ ಶೇರ್ಸ್ಗೆ ಅವರ 8 ಪ್ರಿಫರೆನ್ಸ್ ಶೇರ್ಸ ಇದನ್ನು ಆಫರ್ ಮಾಡತ್ತಾರ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಹೆಡ್ಡಿಂಗ್ ತೋರಿ 6 ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಇನ್ ಎಕ್ಸ್ಚೇಂಜ್ ಫಾರ್ ಎವ್ರಿ 8 ಪ್ರಿಫರೆನ್ಸ್ ಶೇರ್ಸ್ ಆಟ್ ₹100 ಈಚ್ ಅಂತ ಹೇಳಿ ತೆಗೆದುಕೊಳ್ರಿ. ಸೊ ಹಿಂಗೆ ತೆಗೆದುಕೊಂಡ ಅಮೌಂಟ್ ಯಾವುದು ಬರಿಬೇಕಂದ್ರೆ ಇಲ್ಲಿ ನೋಡ್ರಿ 4,500 ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಾರಲ್ರಿ. ಸೊ 4,500 ತೋರಿ ಇಂಟು, ಸೊ ಹಿಂಗೆ ಮಾಡಬೇಕು 4,500 ಇಂಟು 6 ಡಿವೈಡೆಡ್ ಬೈ 8 ಮಾಡಬೇಕು. 6 ಡಿವೈಡೆಡ್ ಬೈ 6 ಇಂಟು 6 ಮಾಡ್ರಿ. ಅದಕ್ಕೆ 6 ಯಾಕಂದ್ರೆ ಎವ್ರಿ 6 ಶೇರ್ ಅವ್ರು 8 ಕೊಡತ್ತಾರತ್ರಿ, 8 ಕೊಡತ್ತಾರ 8 ನೆಕ್ಸ್ಟ್ 8 ಇಂಟು 100 ಮಾಡ್ಕೊರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, 3,37,500. ಒನ್ಸ್ ಅಗೇನ್ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ನೋಡಿಬಿಡೋಣ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಸೊ ಈಗ ಎಷ್ಟಿದೆ ನೋಡ್ರಿ, 4,500 ಇಂಟು 6 ಇಂಟು 8 ಆಯ್ತು ರೀ. 8 ಸಾರಿ ನೋಡ್ರಿ 4,500 ಇಂಟು 6 ಡಿವೈಡೆಡ್ ಬೈ 8 ಮಾಡಿರಿ ಇಂಟು ಏನು ಮಾಡಿರಿ 100 ಮಾಡ್ಕೊ. ಸೊ ಅಮೌಂಟ್ ಆಯ್ತಲ್ರಿ 3,37,500 ಅಮೌಂಟ್ ಆಯಿತು. ಸೊ ಈ ಥರ ಮೆನ್ಷನ್ ಮಾಡಿರಿ. ಇದು ಪ್ರಿಫರೆನ್ಸ್ ಶೇರ್ಸ್ ಮುಗಿತು. ಇನ್ನು ಸೆಕೆಂಡ್ ಒನ್ ತೋರಿ ಇಕ್ವಿಟಿ ಶೇರ್ಸ್ ತೋರಿ. ಸೆಕೆಂಡ್ ಒನ್ ಇಕ್ವಿಟಿ ಶೇರ್ಸ್. ಸೊ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡಿರಿ, ಇಶ್ಯೂ ಮಾರ್ಗೇಜ್ ಡಿಬೆಂಚರ್. ಆ್ಯಕ್ಚುಲಿ ನಾವು ಪರ್ಸೆಂಟ್ ಕನ್ಸಿಡರೇಷನ್ದಾಗ ಇದನ್ನು ತೆಗೆದುಕೊಳ್ಬಾರ್ದು ರೀ. ಸೊ ಅದನ್ನ ನೋಟ್ ನಿಮ್ಗೆ ಮೆನ್ಷನ್ ಮಾಡ್ತೇನೆ ನಾನು. ಸೊ ನೆಕ್ಸ್ಟ್ ನೋಡಿರಿ, ಟು ಇಶ್ಯೂ 5 ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ₹120 ಅಂತ ಹೇಳ್ತಾರೆ. ಇನ್ ಎಕ್ಸ್ಚೇಂಜ್ ಫಾರ್ ಎವ್ರಿ 4 ಇಕ್ವಿಟಿ ಶೇರ್ಸ್ ಇನ್ ಸಂಧ್ಯಾ ಲಿಮಿಟೆಡ್ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿರಿ. ಯು ಹ್ಯಾವ್ ಟು ಅಬ್ಸರ್ವ್ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವೆ ನೋಡ್ರಿ. ಇಲ್ಲಿ 9,000 ಅದಾವಲ್ಲ ರೀ ಇಕ್ವಿಟಿ ಶೇರ್ಸ್, 9,000 ಅದಾವೆ. ಸೊ ಏನು ಮಾಡಬೇಕು, ಫಸ್ಟ್ ಪಾಯಿಂಟ್ ತಗೋರಿ, 5 ಇಕ್ವಿಟಿ ಶೇರ್ಸ್ ಇಶ್ಯೂಡ್ ಇನ್ ಎಕ್ಸ್ಚೇಂಜ್ ಫಾರ್ ಎವ್ರಿ 4 ಇಕ್ವಿಟಿ ಶೇರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಹೇಳಿದಾರಲ್ರಿ 5 ಇಕ್ವಿಟಿ ಶೇರ್ಸ್ ಎಕ್ಸ್ಚೇಂಜ್ ಮಾರ್ಕೆಟ್ ವ್ಯಾಲ್ಯೂ 120 ಅಂತ ಹೇಳಿದ್ದಾರೆ. ಎಕ್ಸ್ಚೇಂಜ್ ಫಾರ್ ₹ಎವ್ರಿ 4 ಇಕ್ವಿಟಿ ಶೇರ್ಸ್ ಅಂತ ಹೇಳಿದಾರಲ್ರಿ. ಸೊ ಏನು ಮಾಡ್ಬೇಕು ರೀ, 5 ತೊಗೊಂಡ ನೆಕ್ಸ್ಟ್ ₹120 ಅಂತ ತಗೋರಿ. ಈಗ 9,000. ಸೊ 9,000 ಯಾಕೆ ಹೇಳ್ರಿ, ಇಲ್ಲಿ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವ್ರಿ, 9,000 ಇಕ್ವಿಟಿ ಶೇರ್ಸ್ ಅದಾವೆ. 9,000 ಏನು ಮಾಡಿರಿ, 9,000 ಇಂಟು 5 ಡಿವೈಡೆಡ್ ಬೈ 4 ಮಾಡಿರಿ ಇಂಟು 120 ಮಾಡಿರಿ. ಸೊ ಅವಾಗ ಎಷ್ಟು ಬರುತ್ತೆ ಅಮೌಂಟ, 13,50,000 ಬರುತ್ತೆ. ಸೊ ಇದನ್ನು ಕೂಡ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ಈಗ ಒನ್ಸ್ ಅಗೇನ 9,000 ಇಂಟು ಏನು ಮಾಡಿರಿ, ಇಂಟು 5 ಡಿವೈಡೆಡ್ ಬೈ
4 ಮಾಡಿ 5 ಡಿವೈಡೆಡ್ ಬೈ 4 ನೆಕ್ಸ್ಟ್ ಇಂಟು 120 ಮಾರ್ಕೆಟ್ ವ್ಯಾಲ್ಯೂ 120 ಇದೆ ಅಲ್ರಿ 120 ಮಾಡಿದಾಗ ಎಷ್ಟು ಬರುತ್ತೆ 13,50,000 ಬರುತ್ತೆ ಸೊ ಓಕೆ ಈ ಥರ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ನೆಕ್ಸ್ಟ್ ಒನ್ ಈ ಲೈನ್ ಮುಗಿತೀವಿ ಪ್ಯೂರ್ಲಿ ಇನ್ನು ಲಾಸ್ಟ್ ಲೈನ್ ಇದೆ ನೋಡಿರಿ ಟು ಪೇ ಕ್ಯಾಶ್ ರುಪೀಸ್ 25 ಪರ್ ಇಕ್ವಿಟಿ ಶೇರ್ ಆಗ್ತೈತಲ್ರಿ ಸೊ ಅದಕ್ಕಾಗಿ ನಾನು ಬಿ ಅತ್ ಪಾಯಿಂಟ್ ತೆಗೆದುಕೊಂಡಿದ್ದೀನಿ ಇಲ್ಲಿ ಸೊ ಅಬ್ಸರ್ವ್ ಮಾಡಿರಿ ಬಿ ಅಂತ ಹೇಳ್ತೈತಲ್ರಿ ಸೊ ಕ್ಯಾಶ್ ಆಟ್ ರುಪೀಸ್ 25 ಪರ್ ಇಕ್ವಿಟಿ ಶೇರ್ಸ್ ಅಂದ್ರೆ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವೆ ರೀ ಪ್ರಾಬ್ಲಮ್ದಾಗ ಇದು ಸಿಂಪಲ್ ಪ್ರಾಬ್ಲಮ್ ಇದೆ ನೋಡಿರಿ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು 9,000 ಇಕ್ವಿಟಿ ಶೇರ್ಸ್ ಇದೆ ಸೊ ಏನು ಮಾಡಿರಿ 9,000 ಇಂಟು 25 ಮಾಡಿರಿ ಸೊ ಎಷ್ಟು ಬರುತ್ತೆ 2,25,000 ಬರುತ್ತೆ ಸೊ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಣ 9,000 ಇಂಟು 25 ಸೊ ಎಷ್ಟು ಬರುತ್ತೆ 2,25,000 ರುಪೀಸ್ ಬರುತ್ತೆ ಓಕೆ ಸೊ ಲಾಸ್ಟ್ ಆಗಿ ಫೈನಲ್ ಆಗಿ ಟೋಟಲ್ ಮಾಡಿರಿ 3,37,500 13,50,000 2,25,000 ಸೊ ಟೋಟಲ್ ಆಗಿ ಆನ್ಸರ್ ಕೂಡ ಎಷ್ಟು ಬರುತ್ತೆ 19,12,500 ಬರ್ತವೆ ಓಕೆ ಸೊ ಯಾವ ಥರ ಅಂದರೆ 3,37,500 ಪ್ಲಸ್ 13,50,000 ಪ್ಲಸ್ 2,25,000 ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ 19,12,500 ಬರುತ್ತೆ ಸೊ ಇದಕ್ಕೆ ನೇಮ್ ಕೊಡ್ರಿ ಇಟ್ ಈಸ್ ಎ ಪರ್ಚೇಸ್ ಕನ್ಸಿಡರೇಷನ್ ಸೊ ಲಾಸ್ಟ್ ಒಂದು ನೋಟ್ ಒಂದು ಮೆನ್ಷನ್ ಮಾಡಿಬಿಡ್ರಿ ಪೇಮೆಂಟ್ ಟು ಡಿಬೆಂಚರ್ ಡಸ್ ನಾಟ್ ಇನ್ಕ್ಲೂಡ್ ಇನ್ ಪರ್ಚೇಸ್ ಕನ್ಸಿಡರೇಷನ್ ಸೊ ಯಾವಾಗ ಹೇಳ್ರಿ ಇದೇನು ಪಾಯಿಂಟ್ಸ್ ಐತಲ್ರಿ ಇದನ್ನು ಇನ್ಕ್ಲೂಡ್ ಮಾಡಬಾರ್ದು ನೀವು ಸೊ ಈ ಥರ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಯು ವಿಲ್ ಗೆಟ್ 5 ಮಾರ್ಕ್ಸ್ ಸೊ ನೀವು 5 ಮಾರ್ಕ್ಸ್ ಏನು ಮಾಡ್ತೀರಿ ತೊಗೋತೀರಿ ಸೊ ಇದು ಕ್ವಶನ್ ನಂಬರ್ 11 ಇದು ಸಾರಿ ಕ್ವಶನ್ ನಂಬರ್ 7 ಇದು ಕ್ವಶನ್ ನಂಬರ್ 7 ಇದೆ ಸೊ ಈ ಥರ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಏನು ಭಾಳ ಏನು ಡಿಫಿಕಲ್ಟೀಸ್ ಇಲ್ಲರಿ ಪ್ರಾಬ್ಲಮ ಈಸಿ ವೇದಾಗ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಓಕೆ ಈಸಿ ವೇದಾಗ ಸಾಲ್ವ್ ಮಾಡ್ಬೋದು ಇನ್ನೊಂದು ಕ್ವಶನ್ ಇದೆ ಯಾವುದೋ ಕ್ವಶನ್ ನಂಬರ್ 6 ಏನಿದೆಯಲ್ಲ ಇದನ್ನು ನಾನು ನೆಕ್ಸ್ಟ್ ಕ್ಲಾಸ್ದಾಗ ನಿಮ್ಗೆ ಸಾಲ್ವ್ ಮಾಡ್ತೇನೆ ಸೊ ಇನ್ನೊಂದು ಆಲ್ಮೋಸ್ಟ್ ಆಲ್ ನೀವು ಪ್ರಾಬ್ಲಮ್ನ ಏನು ವೇ ನಿಮ್ಗೆ ತಿಳಿಸ್ಕೊಟ್ಟೇನಲ್ಲ ಸೊ ಇದು ಸಿಂಪಲ್ ವೇದಾಗ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ಆಲ್ ಫಾಲೋಅಪ್ ಮಾಡಿರಿ ಸೊ ನಿಮ್ಮ ನೋಟ್ಬುಕ್ದಲ್ಲಿ ಕೂಡ ಒನ್ಸ್ ಅಗೇನ ಇದನ್ನೆಲ್ಲ ನೋಟ್ ಮಾಡ್ಕೊರಿ ಟೋಟಲ್ ಆಗಿ ನೆನಪಿಟ್ಕೊರಿ ಯಾವ ಥರ ಪ್ರಾಬ್ಲಮ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಸೊ ಎಲ್ಲ ನಾನು ಪಾರ್ಟ್ ಕ್ಲಾಸ್ಗಳನ್ನ ಕೂಡ ಎಲ್ಲ ಮಾಡಿದ್ದೀನಿ ಸೊ ಈಗ ನೋಡ್ರಿ ಅವನ್ನ ಎಲ್ಲ ಕ್ಲಾಸ್ಗಳು ನೋಡಿರಿ ಸೊ ಅಬ್ಸರ್ವ್ ಮಾಡಿರಿ ಕ್ವಶನ್ ಪೇಪರ್ ನೀವು ಭಾಳ ಹೆಲ್ಪ್ಫುಲ್ ಆಗುತ್ತೆ ಓಕೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಇದು ಶೇರ್ ಮಾಡಿರಿ ಓಲ್ಡ್ ಕ್ವಶನ್ ಪೇಪರ್ 2024 ಇಯರ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿರಿ ಓಕೆ ನೆಕ್ಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒನ್ಸ್ ಅಗೇನ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕಾನ್ ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಸೊ ಈಗ 5 ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ ಕ್ವಶನ್ ನಂಬರ್ 2 ಕ್ವಶನ್ ನಂಬರ್ ಆಲ್ಮೋಸ್ಟ್ ಆಲ್ ಸಾಲ್ವ್ ಮಾಡಿದ್ದೇನೆ ಸೊ ಇದು ಕ್ವಶನ್ ನಂಬರ್ 4 ಸಾಲ್ವ್ ಮಾಡಿದ್ದೇನೆ ಸೊ ಇದು ಕ್ವಶನ್ ನಂಬರ್ ಸೊ ಆ್ಯಕ್ಚುಲಿ ಇದು 7 ಅಲ್ಲ ಕ್ವಶನ್ ನಂಬರ್ 5 ಇದೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿರಿ ಕ್ವಶನ್ ನಂಬರ್ 6 ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಾಲ್ವ್ ಮಾಡ್ತೇನೆ ಓಕೆ ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೇನೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನೋಟಿಫಿಕೇಷನ್ ಬರುತ್ತೆ ನಾ ಕ್ಲಾಸ್ ಮಾಡಿದ ನಂತರ ನೀವು ಈಸಿಲಿ ನೋಡ್ಬೋದು ಒಂದು ಕ್ಲಾಸ ಸೊ ಏನಿಲ್ಲ ಸಿಂಪಲ್ ಇದೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ ಆಲ್ರೆಡಿ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ನಂಬರ್ 6 ಸಾಲ್ವ್ ಮಾಡೋಣ ಸಾರಿ ನಾ ಇದೆ ಕ್ವಶನ್ ನಂಬರ್ 7 ಮಾಡಿದೆ ಬಟ್ 7 ಅಲ್ಲ ಇದೆ ಕ್ವಶನ್ ನಂಬರ್ 5 ಇದೆ ನೆನಪಿಟ್ಕೊಳ್ಳಿ ಕ್ವಶನ್ ನಂಬರ್ 5 ಇದು 5 ಮಾರ್ಕ್ಸ್ ಪ್ರಾಬ್ಲಮ್ 5 ಮಾರ್ಕ್ಸ್ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ ಎಲ್ಲ ಡೀಟೇಲಾಗಿ ಸಾಲ್ವ್ ಮಾಡತ್ತೀನಿ ಪ್ರಾಬ್ಲಮೆಟಿಕ್ ಭಾಳ ಕಾನ್ಸಂಟ್ರೇಷನ್ ಮಾಡಿ ಹೇಳತ್ತೀನಿ ನಿಮ್ಗೆ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ